ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇರುವಂತಹ ವಾಹನ ಮದ್ದೂರಿನತ್ತ ತಲುಪೋದಕ್ಕೆ ಸ್ವಲ್ಪ ಹೊತ್ತು ಬೇಕಾಗತ್ತೆ. ಅದಕ್ಕೂ ಮುಂಚೆ ಬಿಡದಿಯಲ್ಲಿ ಯಾವ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ ಮತ್ತು ಇಲ್ಲೂ ಕೂಡ ಜನ ಅಶ್ರುತರ್ಪಣದ ಮೂಲಕ ಹಾಗೂ ಎಸ್.ಎಂ. ಕೃಷ್ಣ ಅವರ ಪರವಾದಂತಹ ಘೋಷವಾಕ್ಯಗಳ ಮೂಲಕ ಗಮನ ಸೆಳೀತಾ ಇದ್ದಾರೆ. ಕೆಂಗೇರಿಯ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಂತಿಮ ಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನೀವೀಗ ಇನ್ನೊಂದು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಸಹಜವಾಗಿ ಹೆದ್ದಾರಿ ಆಗಿರೋದ್ರಿಂದ ಹೆದ್ದಾರಿಯಲ್ಲಿ ಒಂದು ಎಲ್ಲಾದರೂ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗುತ್ತಾ ಅಂತ ಕೂಡ ತುಂಬ ಜನ ಕೇಳಿದರು. ಬಟ್ ಅದಕ್ಕೆ ಅವಕಾಶ ಇಲ್ಲ, ಅಲ್ಲಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಬದಲಾಗಿ ನಾವು ಜಾಗ ನಿಗದಿ ಮಾಡ್ತೀವಿ, ಅಲ್ಲೇ ಬಂದು ನಿಮ್ಮ ಗೌರವವನ್ನು ನೀವು ಅರ್ಪಣೆ ಮಾಡಿ ಅಂತ ಹೇಳಿದರು. ಹೀಗಾಗಿ ವಾಹನ ಸದ್ಯಕ್ಕೆ ಸಾಗ್ತಾ ಇದೆ ಬಿಡದಿ ಬಳಿ. ಬಿಡದಿ ರಸ್ತೆಯಲ್ಲೂ ಕೂಡ ಅನೇಕ ಮೆಮೊರೀಸು ಅಥವಾ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಎಸ್.ಎಂ. ಕೃಷ್ಣ ಅವರು ಮಾಡಿದರು. ಅಭಿವೃದ್ಧಿಯ ಮುನ್ನೋಟದ ಫಲ ಇವತ್ತಿನ ಎಲ್ಲ ರೀತಿಯಾದಂತಹ ಡೆವಲಪ್ಮೆಂಟ್. ಅವರ ಹುಟ್ಟೂರಿಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಬಿಡದಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಅವರಿಗೆ ಸಲ್ಲಿಸಬೇಕು ಅಂತೇಳಿ ಅವರ ಅಭಿಮಾನಿಗಳು, ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಎಲ್ಲ ಸೇರಿ ಇಲ್ಲಿ ಈ ಬಿಡದಿ BGS ಸರ್ಕಲ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸಬೇಕು ಅಂತೆಲ್ಲ ಕಾಯ್ತಾ ನಿಂತಿದ್ದೀವಿ. ನಾವು ನೀವು ಹೋಗ್ತಿದ್ದೀರಾ ಸರ್ ಮದ್ದೂರಿಗೆ? ಏನಾದರೂ ಈಗ ಹೋಗ್ತೀವಿ, ಖಂಡಿತ ಹೋಗ್ತೀವಿ, ಮದ್ದೂರಿಗೆ ಹೋಗ್ತೀವಿ. ಗುಬ್ಬಿ ಶಾಸಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಶ್ರೀನಿವಾಸ್ ಅವರು ಸರ್ ಹೇಳಿ ಸರ್, ನೀವು ಹೋಗ್ತಿದ್ದೀರಾ ಮದ್ದೂರಿಗೆ? ಸರ್ ಹೋಗ್ತಾ ಇದ್ದೀವಿ. ನಾವು ಬೆಳಗಾವಿಯಿಂದ ನೈಟ್ ಬಂದಿದ್ದು. ವಿಶೇಷವಾಗಿ ನಮ್ಮ ರಾಜ್ಯ ಕಂಡ ಅತ್ಯಂತ ಅಪ್ರತಿಮ ನಾಯಕರು. ನನಗೆ ರಾಜಕೀಯದಲ್ಲಿ ಇರಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಮತ್ತು ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಕೊಟ್ಟು ನಾನು ರಾಜಕೀಯಕ್ಕೆ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ನಾನು ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಲಿಕ್ಕೆ ಬೆಳಗಾವಿಯಿಂದ ಬಂದಿದ್ವಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಓಕೆ, ನಾವು ಡಿ.ಕೆ. ಸುರೇಶ್ ಅವರು ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸನ್ಮಾನ್ಯ ಡೀಟೇಲ್ಸ್ ಕೊಡ್ತಾರೆ ವಿನಯ್. ಸದ್ಯಕ್ಕೆ ಸ್ಥಳದಲ್ಲಾಗಿರುವಂತಹ ಅಂತಿಮ ಹಂತದ ಸಿದ್ಧತೆ, ತಯಾರಿ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಮಮತಾ, ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣದಲ್ಲಿ ಮದ್ದೂರಿನ ಸೋಮನಹಳ್ಳಿಗೆ ಆಗಮಿಸುತ್ತೆ. ಹಾಗಾಗಿ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಸ್ಥಳದಲ್ಲೇ ಬಿಟ್ಟಿರುವಂಥ IG ಬೋರ್ಲಿಂಗಯ್ಯ ಅವರು ಕಂಪ್ಲೀಟ್ ಆದಂಥ ಒಂದು ಭದ್ರತೆಯನ್ನು ಕೂಡ ಒದಗಿಸಿರುವಂಥದ್ದು. ಈಗಾಗಲೇ ಇಬ್ಬರು SP ಗಳ ಮೂಲಕ ಸಾಕಷ್ಟು ಭದ್ರತೆಯನ್ನು ಆಯೋಜನೆ ಮಾಡಲಾಗಿದ್ದಾರೆ. ಬಹಳ ಪ್ರಮುಖವಾಗಿ ಬರ್ತಕ್ಕಂಥ VIP VVIP ಒಂದು ಗ್ಯಾಲರಿ ಏನಿದೆ, ಆ ಕಡೆ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರತಿ ಹಂತದಲ್ಲೂ ಕೂಡ ಒಂದೊಂದು VVIP ಗ್ಯಾಲರಿ ಆಗಿರ್ಬೋದು ಅಥವಾ ಸಾರ್ವಜನಿಕರು ಬರುವಂಥ ಗ್ಯಾಲರಿಗೆ ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಯಾರು ಕೂಡ ಬೇರೆ ಗ್ಯಾಲರಿಯಿಂದ ಇನ್ನೊಂದು ಗ್ಯಾಲರಿಗೆ ಅಷ್ಟು ಈಸಿಯಾಗಿ ಹೋಗ್ಲಿಕ್ಕಾಗಲ್ಲ, ಅಷ್ಟು ನಿಟ್ಟಾಗಿ ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಸ್ಥಳೀಯ ಶಾಸಕರಂತ ಗದ್ದೂರು ಉದಯ್ ಅವರು ಕೂಡ ಅಂತಿಮ ಹಂತದ ಸಿದ್ಧತೆಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. CM ಹಾಗೂ DCM ಆದಿಯಾಗಿ ಸಾಕಷ್ಟು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಇಲ್ಲಿಗೆ ಬರ್ತಾರೆ. ಜೊತೆಗೆ ಸಾಕಷ್ಟು ಶಾಸಕರುಗಳು ಕೂಡ ನಿನ್ನೆ ಸೆಷನ್ ಇದ್ದಂಥ ಪರಿಣಾಮ ಎಲ್ಲರೂ ಕೂಡ ಬೆಳಗಾವಿಯಲ್ಲಿದ್ದರು. ಅವರೆಲ್ಲರೂ ಕೂಡ ಇವತ್ತು ಈ ಸ್ಥಳದಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಅಂದರೆ VVIPಗೆ ಸಪ್ರೇಟ್ ಆದಂಥ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. VVIPಗಳು ಕೂಡ ಬಂದು ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಅಂತ ಅವರು ಕೂಡ ಕೂರ್ಲಿಕ್ಕೆ ಪ್ರತ್ಯೇಕವಾದಂಥ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ರಸ್ತೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಜಾಮ್ ಆಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿರುವಂಥದ್ದು. ಯಾಕೆಂದರೆ ಪಕ್ಕದಲ್ಲೇ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಇರೋದ್ರಿಂದಾಗಿ ವಾಹನಗಳನ್ನು ಎಕ್ಸ್ಪ್ರೆಸ್ ಹೈವೇಯ ಸರ್ವಿಸ್ ರಸ್ತೆಗೆ ಕೂಡ ಡೈವರ್ಟ್ ಮಾಡಲಾಗಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜನ ಬಂದರೂ ಕೂಡ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಮತಾ, ಈಗ VVIP ಮೂವ್ಮೆಂಟ್ ಸಹಜವಾಗಿ ಜಾಸ್ತಿ ಇರುತ್ತೆ. ಓಕೆ, ಫೈನ್, ವಾಪಸ್ ಬರ್ತೀನಿ. ಸದ್ಯಕ್ಕೆ ನೀವು ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಹೇಗಿದೆ ಸಿದ್ಧತೆ ಅನ್ನೋದನ್ನ ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇರುವಂತಹ ವಾಹನ ಸದ್ಯಕ್ಕೆ ಇಲ್ಲಿ ತಲುಪಿದೆ.